ರೈತರ ಮಕ್ಕಳ ಮೇಲೂ ಕೋಪ ತೋರಿಸಿದ್ದಾರೆ. ಇವತ್ತು ನಾನು ಈ ಜಿಲ್ಲೆಯ ಮಣ್ಣಿನ ಮಗನಾಗಿ ನಮ್ಮ ರೈತರು ಹಾಲು ಉತ್ಪಾದನೆಯನ್ನು ಮಾಡ್ತಾ ಇದ್ರು. ಅತಿ ಹೆಚ್ಚಿಗೆ ಸುಮಾರು 5 ಲಕ್ಷ ಲೀಟರ್ ನಮ್ಮ ಜಿಲ್ಲೆ ಒಂದರಿಂದಾನೇ ಉತ್ಪಾದನೆ ಆಗ್ತಾ ಇದೆ. ಗೌರಿಬಿದನೂರಿನಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾವೇಶದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದ ವಿಚಾರವಾಗಿ ಮಾತನಾಡಿ, ನಾನು ಮೆಡಿಕಲ್ ಕಾಲೇಜಿಗೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟೆ. ಅದರಂತೆ ಮೆಡಿಕಲ್ ಕಾಲೇಜು ಚಿಕ್ಕಬಳ್ಳಾಪುರಕ್ಕೆ ತಂದೆ. ಅದೇ ರೀತಿ ಗೌರಿಬಿದನೂರಿನಲ್ಲಿ ಕಾಂಗ್ರೆಸ್ ಶಾಸಕರ ವಿಚಾರದಲ್ಲಿ ರಾಜಕೀಯ ಮಾಡಲಿಲ್ಲ. ಆದರೂ ಸಹ ತಾಲೂಕು ಆಸ್ಪತ್ರೆ ಬರಲು ನಾನು ಸಾಕಷ್ಟು ಶ್ರಮ ವಹಿಸಿದ್ದೇನೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತಿದ್ದಂತೆ ಕೋಚಮುಲ್ ಹಾಲು ಒಕ್ಕೂಟವನ್ನ ಮತ್ತೆ ಕಿತ್ತುಕೊಂಡಿದೆ. ಆದರೆ ಸೂರ್ಯಚಂದ್ರ ಹುಟ್ಟುವುದು ಎಷ್ಟು ನಿಜವೋ ಅದೇ ರೀತಿಯಾಗಿ ಕೋಚಮುಲ್ ಮತ್ತೆ ತರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಎಲ್ಲರೂ ಕೂಡ ಆಗ್ತಾ ಇದೆ. ನಮ್ಮ ಜಿಲ್ಲೆಯಾಗ 17 ವರ್ಷ ಆಗಿದೆ. ನಮ್ಮ ಜಿಲ್ಲೆಗೆ ಪ್ರತ್ಯೇಕವಾದಂತಹ ಹಾಲು ಒಕ್ಕೂಟ ಬೇಡವಾ? ನಾನು ಕೇಳಿದ್ದಪ್ಪ. ನಮ್ಮ ಸರ್ಕಾರದಲ್ಲಿ ಕ್ಯಾಬಿನೆಟ್ ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹಾಲು ಒಕ್ಕೂಟವನ್ನ ತಂದಿದ್ದು ಸರಿನಾ ಅಲ್ವಾ? ಅದನ್ನ ತಂದು 1 ವರ್ಷ ಕೆಲಸ ಮಾಡಿದ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದು ಅದನ್ನು ಕೂಡ ರದ್ದು ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಒಕ್ಕೂಟವನ್ನು ಎಲ್ಲಿ ತಗೊಂಡೋಗಿದೆ? ಇದು ನ್ಯಾಯನಾ? ಕಿತ್ಕೊಂಡಿದಾರ ಇಲ್ವಾ ನಮ್ಮ ಹಾಲು ಒಕ್ಕೂಟವನ್ನ? ರೈತರ ಹಾಲು ಒಕ್ಕೂಟವನ್ನ ಮಾತ್ರ ಕಿತ್ಕೊಂಡಿಲ್ಲ, ರೈತರ ಸ್ವಾಭಿಮಾನವನ್ನ ಕೂಡ ಕಿತ್ಕೊಂಡಿದೆ ಈ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಬಂಧುಗಳೇ, ಹೋರಾಟ ಅಲ್ಲಿ ನಿಲ್ಲಲ್ಲ. ಈ ನಿಮ್ ಸಹೋದರ ನಮ್ ಜಿಲ್ಲೆಯಿಂದ ವೈದ್ಯಕೀಯ ಕಾಲೇಜನ್ನ ತೆಗೆದುಕೊಂಡು ಹೋದ್ರೆ ನಾನು ರಾಜೀನಾಮೆ ಮಾಡಿ ಬಿಜೆಪಿಗೆ ಸೇರಿದ್ದೇನೆ. ಆ ವೈದ್ಯಕೀಯ ಕಾಲೇಜನ್ನ ತಂದುವಾ ಇಲ್ವಾ? ಸ್ಥಾಪನೆ ಮಾಡಿಲ್ವಾ? ಇಲ್ಲ. ಅದೇ ಒಂದು ಭರವಸೆಯನ್ನು ನಿಮ್ಗೆ ಕೊಡ್ತಾ ಇದ್ದೀನಿ. ಇವತ್ತು ಸೂರ್ಯ ಚಂದ್ರರಿರುವುದು ಎಷ್ಟು ಸತ್ಯ ಈ ಜಗತ್ತಿನಲ್ಲಿ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವನ್ನು ಕೂಡ ನಿಮಗೆ ಸಮರ್ಪಣೆ ಮಾಡುವಂತದ್ದು ನನ್ನ ಕರ್ತವ್ಯ. ಇದು ನಮ್ಮ ರೈತರ ಸ್ವಯಂ ಕೃಷಿ, ನಮ್ಮ ರೈತರ ಬೆವರು. ಇದನ್ನು ಕಿತ್ಕೊಳ್ಳಿಕ್ಕೆ ಯಾವ ಚಿಂತಾಮಣಿ ಶಾಸಕನೂ ಆಗೋದಿಲ್ಲ, ಈಗ ಚಿಕ್ಕಬಳ್ಳಾಪುರ ಶಾಸಕರ ಕೈಯಿಂದನೂ ಆಗೋದಿಲ್ಲ. ಇವರೆಲ್ಲ ಈ ಮಣ್ಣಿನಲ್ಲಿ ಹುಟ್ಟಿದಾರೇನ್ರಿ? ರೈತರ ಗೌರವ ಉಳಿಸ್ತಾ ಇದ್ದಾರ? ಇಂಥವ್ರು ಮತ ಕೊಡ್ಬೇಕಾ? ಹೇಳಿ. ಇವತ್ತು ಕೊಡುವ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ. ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 6,000 ರೂಪಾಯಿ ಕೊಡ್ತಾ ಇದ್ದಾರೆ. ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ಇಲ್ಲಪ್ಪ, ಯಾವಾಗಾದ್ರೂ ನಿಲ್ಸಿದಾರ? ಇವತ್ತು ನಮ್ಮ ಹಾಲು ಉತ್ಪಾದಕರಿಗೆ ನಮ್ಮ ಸರ್ಕಾರದಲ್ಲಿ 5 ರೂಪಾಯಿ ಕೊಡ್ತಾ ಇದ್ವಿ ಪ್ರೋತ್ಸಾಹ ಧನ. 1 ಲೀಟರ್ಗೆ ಎಷ್ಟು ಕೊಡ್ತಾ ಇದ್ವಿ? ಎಷ್ಟು ತಿಂಗಳಾಗಿದೆ ಈಗ ಬಂದು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ? ಹೇಳಪ್ಪ, ಕರೆಕ್ಟ್ ಆಗಿ ಹೇಳಪ್ಪ, ಎಷ್ಟು ತಿಂಗಳಾಗಿದೆ ಪ್ರೋತ್ಸಾಹ ಧನ ಬಂದು ನಿಮ್ಗೆ? 8 ತಿಂಗಳಿಂದ ರೈತರ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನ ಕೊಟ್ಟಿಲ್ಲ. ಇದು ಈ ಸರ್ಕಾರದ ಕಾರ್ಯವೈಖರಿ. ರೇಟ್ ಜಾಸ್ತಿ ಮಾಡಿದ್ದಾರೆ, ಬೂಸಾಗ ರೇಟ್ ಜಾಸ್ತಿ ಮಾಡಿದ್ದಾರೆ, ಚಕ್ಕೆಗೆ ಹಾಲು ಕೊಂಡೋದನ್ನ 1 ರೂಪಾಯಿ ಕಡಿಮೆ ಮಾಡಿದ್ದಾರೆ ಹಾಲು ಒಕ್ಕೂಟಗಳು. ಅದು ಗೊತ್ತಿದೆ ನನಗೆ, ಅದು ಗೊತ್ತಿದೆ. ಇವತ್ತು ಎಷ್ಟು ಕಷ್ಟ ರೀ ಬೇಸಿಗೆಯಲ್ಲಿ ಹಾಲನ್ನ ಉತ್ಪಾದನೆ ಮಾಡೋದು ಸುಲಭದ ಕೆಲಸನ? ನಾನು ಮಾತು ಕೊಟ್ಟಂಗೆ ಈ ಜಿಲ್ಲೆಯಲ್ಲಿ 65 ಕೆರೆಗಳಿಗೆ ನೀರನ್ನ ತುಂಬಿಸಿದ್ದೇನೆ. ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು.